ಗೋಮಾತೆಯನ್ನ ರಾಷ್ಟ್ರ ಮಾತೆ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ನಡೆದಂತ ಯಜ್ಞ, ಆ ಯಜ್ಞ ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ಚರ್ಚೆಗೆ ಕಾರಣ ಆಗಿತ್ತು ಮಹಾ ಕುಂಭಮೇಳದಲ್ಲಿ. ಆ ಯಜ್ಞ ನಡೆದ ಸ್ಥಳ ಇವತ್ತು ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಸುಮಾರು 324 ಯಜ್ಞ ಕುಂಡಗಳು, ಆಹುತಿಯನ್ನ ನೀಡಿದಂತ ಯಜ್ಞ ಕುಂಡಗಳು ಇಲ್ಲಿದ್ದಾವೆ. ಇವತ್ತು ಸುಮಾರು ಮಹಾಕುಂಭ ಆರಂಭವಾಗಿ 39ನೇ ದಿನ, ಇನ್ನುಳಿದಿರೋದು ಕೆಲವು ದಿನಗಳು ಮಾತ್ರ. ಇಲ್ಲಿ ಈ ಯಜ್ಞ ಕುಂಡಗಳಲ್ಲಿ ಆ ಬೆಂಕಿಯ ಆಹುತಿ, ಆ ಬೆಂಕಿಯ ಒಂದು ಜ್ವಾಲೆ ಇತ್ತಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆ ಮೂಲಕ ಶೃಂಗೇರಿ ಶ್ರೀಗಳು ಕೂಡ ಈ ಸ್ಥಳಕ್ಕೆ ಬಂದು ಹೋಗಿದ್ರು. ಶಂಕರಾಚಾರ್ಯರ ಪೀಠ ಇದು. ವಿದ್ಯಾ ಸರಸ್ವತಿ ಗುರೂಜಿ ಈ ಒಂದು ಟೆಂಟ್ನಲ್ಲಿ ಇದ್ರು. ಸುಮಾರು ಜನ, ಅಂದರೆ ಸಾವಿರಾರು ಜನ ಇಲ್ಲಿ ಬಂದು ಈ ಯಜ್ಞ ಯಾಗಾದಿಗಳನ್ನು ನೋಡೋದಕ್ಕೆ ಬಂದು ಹೋಗ್ತಾ ಇದ್ರು. ಅದೆಲ್ಲದರ ಹೊರತಾಗಿ ಇವತ್ತಿಗೆ ಮಹಾ ಕುಂಭಮೇಳದ 39ನೇ ದಿನದಲ್ಲಿ ಈ ಯಜ್ಞ ಯಾಗಾದಿಗಳು ಎಲ್ಲವೂ ಕೂಡ ಸಮಾಪ್ತಿಯಾಗಿ ಈಗ ಇಲ್ಲಿರುವಂಥ ಟೆಂಟ್ಗಳನ್ನು ತೆಗಿತಾ ಇದ್ದಾರೆ. ಯಜ್ಞ ಕುಂಡಗಳೆಲ್ಲ ಹೇಗಿದ್ದಾವೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಮಹಾ ಕುಂಭಮೇಳದ ಒಂದು ಪಾವಿತ್ರ್ಯತೆಯನ್ನು ಅನುಭವಿಸಿದಂತಹ ಜನರು ಈ ಸ್ಥಳಕ್ಕೂ ಬಂದು ತಮ್ಮ ಪುಣ್ಯವನ್ನು ಅನುಭವಿಸಿದ್ರು. ಆ ಒಂದು ಇಲ್ಲಿನ ಯಜ್ಞದ ಹವಿಸ್ಸು ಅಥವಾ ಹೋಮ ಹವನಗಳನ್ನು ನೋಡಿದ್ರು. ಆದರೆ ಈಗ ಅವೆಲ್ಲವೂ ಕೂಡ ಮುಗಿದ ಹಿನ್ನೆಲೆ, ಸಾಧು ಸಂತರು ತಮ್ಮ ಮೂಲ ಬಿಡಾರಗತ್ತ ತೆರಳಿರುವ ಹಿನ್ನೆಲೆ ಈಗ ಯಜ್ಞ ಯಾಗಾದಿಗಳೆಲ್ಲವೂ ಕೂಡ ಮುಗಿದು ಈ ಸದ್ಯಕ್ಕೆ ಇಲ್ಲಿ ಹೇಗಿದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂಥ ಕಾರ್ಮಿಕರು ಇದನ್ನು ತೆಗೆಯೋ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಇಲ್ಲಿದ್ದಂಥ ಎಲ್ಲವೂ ಕೂಡ ಈಗ ಬೇರೆ ಕಡೆಗೆ ಶಿಫ್ಟ್ ಆಗಿದೆ. ಬೇರೆ ಕಡೆಗೆ ಅಂತ ಹೇಳಿದ್ರೆ ಅವರ ಮೂಲ ಬಿಡಾರಗಳತ್ತ ಶಿಫ್ಟ್ ಆಗಿದೆ. ಇಲ್ಲಿ ಇರೋದು ನಿಮಗೆ ಬಿದಿರಿನ ಕಂಬಿಗಳು ಮಾತ್ರ ಕಾಣಿಸ್ತವೆ. ಯಜ್ಞ ಕುಂಡುಗಳನ್ನು ತಾತ್ಕಾಲಿಕವಾಗಿ ಮಾಡಿ ಅಲ್ಲಿ ಪೂಜೆ ಹವನ ಹೋಮಗಳನ್ನು ಮಾಡಿದಂಥ ಎಲ್ಲವೂ ಕೂಡ ಮುಗಿದಿರೋದು. ಸ್ವಾಮಿ ಸಂತರು ತಮ್ಮ ಎಲ್ಲ ವಸ್ತ್ರ ಹಾಗೆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಈಗ ತಮ್ಮ ಬಿಡಾರಗಳತ್ತ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇ 1 ಇಲ್ಲಿವರೆಗೂ ಕೂಡ ಮಹಾ ಕುಂಭಮೇಳದಲ್ಲಿ ಏನಾಗಿತ್ತು, ಏನಾಗಿದೆ, ಇವತ್ತೇ ಹೇಗಿದೆ 39ನೇ ದಿನ ಅನ್ನೋದನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ಬರುವ ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಮಾತ್ರ ಬರ್ತಾ ಇದ್ದಾರೆ. ಹೊರಗಡೆ ಈ ಕಡೆಗೆಲ್ಲ ಬಂದ್ರೆ ಬಹುಶಃ ಅವರಿಗೆಲ್ಲವೂ ಕೂಡ ಖಾಲಿ ಕಾಣಿಸ್ತಾ ಇದೆ. ನೋಡಿ, ಬಹುಶಃ ತಾವು ಇಲ್ಲಿ ಬರಬೇಕು ಅಂತೇಳಿ ಅಂದ್ಕೊಂಡಿದ್ರೆ ನೋಡಿ, ಇಲ್ಲಿ ಹೀಗಿದೆ ಪರಿಸ್ಥಿತಿ. ಎಲ್ಲವನ್ನು ಕೂಡ ತೆಗೆದಿದ್ದಾರೆ. ಇನ್ನೇನಿದ್ರು ಕೂಡ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವು ಮಾತ್ರ ಉಳಿದಿರೋದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. ಗೋಮಾತೆಯನ್ನ ರಾಷ್ಟ್ರ ಮಾತೆ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ನಡೆದಂತ ಯಜ್ಞ, ಆ ಯಜ್ಞ ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ಚರ್ಚೆಗೆ ಕಾರಣ ಆಗಿತ್ತು ಮಹಾ ಕುಂಭಮೇಳದಲ್ಲಿ. ಆ ಯಜ್ಞ ನಡೆದ ಸ್ಥಳ ಇವತ್ತು ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಸುಮಾರು 324 ಯಜ್ಞ ಕುಂಡಗಳು, ಆಹುತಿಯನ್ನ ನೀಡಿದಂಥ ಯಜ್ಞ ಕುಂಡಗಳು ಇಲ್ಲಿದ್ದಾವೆ. ಇವತ್ತು ಸುಮಾರು ಮಹಾಕುಂಭ ಆರಂಭವಾಗಿ 39ನೇ ದಿನ, ಇನ್ನುಳಿದಿರೋದು ಕೆಲವು ದಿನಗಳು ಮಾತ್ರ. ಇಲ್ಲಿ ಈ ಯಜ್ಞ ಕುಂಡಗಳಲ್ಲಿ ಆ ಬೆಂಕಿಯ ಆಹುತಿ, ಆ ಬೆಂಕಿಯ ಒಂದು ಜ್ವಾಲೆ ಇತ್ತಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆ ಮೂಲಕ ಶೃಂಗೇರಿ ಶ್ರೀಗಳು ಕೂಡ ಈ ಸ್ಥಳಕ್ಕೆ ಬಂದು ಹೋಗಿದ್ರು. ಶಂಕರಾಚಾರ್ಯರ ಪೀಠ ಇದು. ವಿದ್ಯಾ ಸರಸ್ವತಿ ಗುರೂಜಿ ಈ ಒಂದು ಟೆಂಟ್ನಲ್ಲಿ ಇದ್ರು. ಸುಮಾರು ಜನ, ಅಂದರೆ ಸಾವಿರಾರು ಜನ ಇಲ್ಲಿ ಬಂದು ಈ ಯಜ್ಞ ಯಾಗಾದಿಗಳನ್ನು ನೋಡೋದಕ್ಕೆ ಬಂದು ಹೋಗ್ತಾ ಇದ್ರು. ಅದೆಲ್ಲದರ ಹೊರತಾಗಿ ಇವತ್ತಿಗೆ ಮಹಾ ಕುಂಭಮೇಳದ 39ನೇ ದಿನದಲ್ಲಿ ಈ ಯಜ್ಞ ಯಾಗಾದಿಗಳು ಎಲ್ಲವೂ ಕೂಡ ಸಮಾಪ್ತಿಯಾಗಿ ಈಗ ಇಲ್ಲಿರುವಂಥ ಟೆಂಟ್ಗಳನ್ನು ತೆಗಿತಾ ಇದ್ದಾರೆ. ಯಜ್ಞ ಕುಂಡಗಳೆಲ್ಲ ಹೇಗಿದ್ದಾವೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಮಹಾ ಕುಂಭಮೇಳದ ಒಂದು ಪಾವಿತ್ರ್ಯತೆಯನ್ನು ಅನುಭವಿಸಿದಂತಹ ಜನರು ಈ ಸ್ಥಳಕ್ಕೂ ಬಂದು ತಮ್ಮ ಪುಣ್ಯವನ್ನು ಅನುಭವಿಸಿದ್ರು. ಆ ಒಂದು ಇಲ್ಲಿನ ಯಜ್ಞದ ಹವಿಸ್ಸು ಅಥವಾ ಹೋಮ ಹವನಗಳನ್ನು ನೋಡಿದ್ರು. ಆದರೆ ಈಗ ಅವೆಲ್ಲವೂ ಕೂಡ ಮುಗಿದ ಹಿನ್ನೆಲೆ, ಸಾಧು ಸಂತರು ತಮ್ಮ ಮೂಲ ಬಿಡಾರಗತ್ತ ತೆರಳಿರುವ ಹಿನ್ನೆಲೆ ಈಗ ಯಜ್ಞ ಯಾಗಾದಿಗಳೆಲ್ಲವೂ ಕೂಡ ಮುಗಿದು ಈ ಸದ್ಯಕ್ಕೆ ಇಲ್ಲಿ ಹೇಗಿದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂಥ ಕಾರ್ಮಿಕರು ಇದನ್ನು ತೆಗೆಯೋ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಇಲ್ಲಿದ್ದಂಥ ಎಲ್ಲವೂ ಕೂಡ ಈಗ ಬೇರೆ ಕಡೆಗೆ ಶಿಫ್ಟ್ ಆಗಿದೆ. ಬೇರೆ ಕಡೆಗೆ ಅಂತ ಹೇಳಿದ್ರೆ ಅವರ ಮೂಲ ಬಿಡಾರಗಳತ್ತ ಶಿಫ್ಟ್ ಆಗಿದೆ. ಇಲ್ಲಿ ಇರೋದು ನಿಮಗೆ ಬಿದಿರಿನ ಕಂಬಿಗಳು ಮಾತ್ರ ಕಾಣಿಸ್ತವೆ. ಯಜ್ಞ ಕುಂಡುಗಳನ್ನು ತಾತ್ಕಾಲಿಕವಾಗಿ ಮಾಡಿ ಅಲ್ಲಿ ಪೂಜೆ ಹವನ ಹೋಮಗಳನ್ನು ಮಾಡಿದಂಥ
ಎಲ್ಲವೂ ಕೂಡ ಮುಗಿದಿರೋದು. ಸ್ವಾಮಿ ಸಂತರು ತಮ್ಮ ಎಲ್ಲ ವಸ್ತ್ರ ಹಾಗೆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಈಗ ತಮ್ಮ ತಮ್ಮ ಬಿಡಾರಗಳತ್ತ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕೆನಡಾ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಮಹಾ ಕುಂಭಮೇಳದಲ್ಲಿ ಏನಾಗಿತ್ತು, ಏನಾಗಿದೆ, ಇವತ್ತು ಹೇಗಿದೆ 39ನೇ ದಿನ ಅನ್ನೋದನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ಬರುವ ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಮಾತ್ರ ಬರ್ತಾ ಇದ್ದಾರೆ. ಹೊರಗಡೆ ಈ ಕಡೆಗೆಲ್ಲ ಬಂದ್ರೆ ಬಹುಶಃ ಅವರಿಗೆಲ್ಲವೂ ಕೂಡ ಖಾಲಿ ಖಾಲಿ ಕಾಣಿಸ್ತಾ ಇದೆ. ನೋಡಿ, ಬಹುಶಃ ತಾವು ಇಲ್ಲಿ ಬರಬೇಕು ಅಂತೇಳಿ ಅಂದ್ಕೊಂಡಿದ್ರೆ ನೋಡಿ, ಇಲ್ಲಿ ಹೀಗಿದೆ ಪರಿಸ್ಥಿತಿ. ಎಲ್ಲವನ್ನು ಕೂಡ ತೆಗೆದಿದ್ದಾರೆ. ಇನ್ನೇನಿದ್ರು ಕೂಡ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವು ಮಾತ್ರ ಉಳಿದಿರೋದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. ಗೋಮಾತೆಯನ್ನ ರಾಷ್ಟ್ರ ಮಾತೆ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ನಡೆದಂತ ಯಜ್ಞ, ಆ ಯಜ್ಞ ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ಚರ್ಚೆಗೆ ಕಾರಣ ಆಗಿತ್ತು ಮಹಾ ಕುಂಭಮೇಳದಲ್ಲಿ. ಆ ಯಜ್ಞ ನಡೆದ ಸ್ಥಳ ಇವತ್ತು ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಸುಮಾರು 324 ಯಜ್ಞ ಕುಂಡಗಳು, ಆಹುತಿಯನ್ನ ನೀಡಿದಂಥ ಯಜ್ಞ ಕುಂಡಗಳು ಇಲ್ಲಿದ್ದಾವೆ. ಇವತ್ತು ಸುಮಾರು ಮಹಾಕುಂಭ ಆರಂಭವಾಗಿ 39ನೇ ದಿನ. ಇನ್ನುಳಿದಿರೋದು ಕೆಲವು ದಿನಗಳು ಮಾತ್ರ. ಇಲ್ಲಿ ಈ ಯಜ್ಞ ಕುಂಡಗಳಲ್ಲಿ ಆ ಬೆಂಕಿಯ ಆಹುತಿ, ಆ ಬೆಂಕಿಯ ಒಂದು ಜ್ವಾಲೆ ಇತ್ತಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆ ಮೂಲಕ ಶೃಂಗೇರಿ ಶ್ರೀಗಳು ಕೂಡ ಈ ಸ್ಥಳಕ್ಕೆ ಬಂದು ಹೋಗಿದ್ರು. ಶಂಕರಾಚಾರ್ಯರ ಪೀಠ ಇದು. ವಿದ್ಯಾ ಸರಸ್ವತಿ ಗುರೂಜಿ ಈ ಒಂದು ಟೆಂಟ್ನಲ್ಲಿ ಇದ್ರು. ಸುಮಾರು ಜನ, ಅಂದರೆ ಸಾವಿರಾರು ಜನ ಇಲ್ಲಿ ಬಂದು ಈ ಯಜ್ಞ ಯಾಗಾದಿಗಳನ್ನು ನೋಡೋದಕ್ಕೆ ಬಂದು ಹೋಗ್ತಾ ಇದ್ರು. ಅದೆಲ್ಲದರ ಹೊರತಾಗಿ ಇವತ್ತಿಗೆ ಮಹಾ ಕುಂಭಮೇಳದ 39ನೇ ದಿನದಲ್ಲಿ ಈ ಯಜ್ಞ ಯಾಗಾದಿಗಳು ಎಲ್ಲವೂ ಕೂಡ ಸಮಾಪ್ತಿಯಾಗಿ ಈಗ ಇಲ್ಲಿರುವಂಥ ಟೆಂಟ್ಗಳನ್ನು ತೆಗಿತಾ ಇದ್ದಾರೆ. ಯಜ್ಞ ಕುಂಡಗಳೆಲ್ಲ ಹೇಗಿದ್ದಾವೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಮಹಾ ಕುಂಭಮೇಳದ ಒಂದು ಪಾವಿತ್ರ್ಯತೆಯನ್ನ ಅನುಭವಿಸಿದಂತಹ ಜನರು ಈ ಸ್ಥಳಕ್ಕೂ ಬಂದು ತಮ್ಮ ಪುಣ್ಯವನ್ನ ಅನುಭವಿಸಿದ್ರು. ಆ ಒಂದು ಇಲ್ಲಿನ ಯಜ್ಞದ ಹವಿಸ್ಸು ಅಥವಾ ಹೋಮ ಹವನಗಳನ್ನ ನೋಡಿದ್ರು. ಆದರೆ ಈಗ ಅವೆಲ್ಲವೂ ಕೂಡ ಮುಗಿದ ಹಿನ್ನೆಲೆ, ಸಾಧು ಸಂತರು ತಮ್ಮ ಮೂಲ ಬಿಡಾರಗತ್ತ ತೆರಳಿರುವ ಹಿನ್ನೆಲೆ ಈಗ ಯಜ್ಞ ಯಾಗಾದಿಗಳೆಲ್ಲವೂ ಕೂಡ ಮುಗಿದು ಈ ಸದ್ಯಕ್ಕೆ ಇಲ್ಲಿ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತ ಕಾರ್ಮಿಕರು ಇದನ್ನ ತೆಗೆಯೋ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಇಲ್ಲಿದ್ದಂಥ ಎಲ್ಲವೂ ಕೂಡ ಈಗ ಬೇರೆ ಕಡೆಗೆ ಶಿಫ್ಟ್ ಆಗಿದೆ. ಬೇರೆ ಕಡೆಗೆ ಅಂತ ಹೇಳಿದ್ರೆ ಅವರ ಮೂಲ ಬಿಡಾರಗಳತ್ತ ಶಿಫ್ಟ್ ಆಗಿದೆ. ಇಲ್ಲಿ ಇರೋದು ನಿಮಗೆ ಬಿದಿರಿನ ಕಂಬಿಗಳು ಮಾತ್ರ ಕಾಣಿಸ್ತವೆ. ಯಜ್ಞ ಕುಂಡುಗಳನ್ನು ತಾತ್ಕಾಲಿಕವಾಗಿ ಮಾಡಿ ಅಲ್ಲಿ ಪೂಜೆ ಹವನ ಹೋಮಗಳನ್ನು ಮಾಡಿದಂಥ ಎಲ್ಲವೂ ಕೂಡ ಮುಗಿದಿರೋದು. ಸ್ವಾಮಿ ಸಂತರು ತಮ್ಮ ಎಲ್ಲ ವಸ್ತ್ರ ಹಾಗೆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಈಗ ತಮ್ಮ ಬಿಡಾರಗಳತ್ತ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕೆನಡಾ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಮಹಾ ಕುಂಭಮೇಳದಲ್ಲಿ ಏನಾಗಿತ್ತು, ಏನಾಗಿದೆ, ಇವತ್ತು ಹೇಗಿದೆ 39ನೇ ದಿನ ಅನ್ನೋದನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ಬರುವ ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಮಾತ್ರ ಬರ್ತಾ ಇದ್ದಾರೆ. ಹೊರಗಡೆ ಈ ಕಡೆಗೆಲ್ಲ ಬಂದ್ರೆ ಬಹುಶಃ ಅವರಿಗೆಲ್ಲವೂ ಕೂಡ ಖಾಲಿ ಖಾಲಿ ಕಾಣಿಸ್ತಾ ಇದೆ. ನೋಡಿ, ಬಹುಶಃ ತಾವು ಇಲ್ಲಿ ಬರಬೇಕು ಅಂತೇಳಿ ಅಂದ್ಕೊಂಡಿದ್ರೆ ನೋಡಿ, ಇಲ್ಲಿ ಹೀಗಿದೆ ಪರಿಸ್ಥಿತಿ. ಎಲ್ಲವನ್ನು ಕೂಡ ತೆಗೆದಿದ್ದಾರೆ. ಇನ್ನೇನಿದ್ರು ಕೂಡ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವು ಮಾತ್ರ ಉಳಿದಿರೋದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.